ನಮ್ಮ ಭಾನವರ ಪಡೆಯನ್ನು ಸಮರುತ್ತ ಕಚ್ಚುತ್ತ ವೀರಾವೇಶದಿಂದ ರಣಮಾರಿಯಂತೆ ಮಿಂಚುತ್ತ ಬಂದವನೇ ಮೆಚ್ಚಲೇಬೇಕು. ನಿನ್ನ ಪರಾಕ್ರಮ, ನಿನ್ನ ಸಾಮರ್ಥ್ಯ, ಆದರೆ ಯುದ್ಧ ಕ್ಷೇತ್ರ ಇದು. ಪರಸ್ಪರ ಅಪರಿಚಿತರಲ್ಲಿ ಪರಿಚಯ ಮಾಡಿಕೊಳ್ಳಿದ ಅಪರಾಧ ಅಲ್ಲವೇ ಅಲ್ಲ. ಹಾಗಿರುವಾಗ ಕೇಳ್ತಾ ಇದ್ದೇನೆ, ನಮ್ಮಯ್ಯ ವೀರರನ್ನು ಸೋಲಿಸಿರುವಂತ ಮಹಾಸಾಹಸಿಗ ಯಾರು ನೀನು? ಹೆಸರೇನು? ನಿನ್ನ ಅಪ್ಪ ಅಮ್ಮ ಯಾರು? ಯಾಕಿಲ್ಲಿ ಬಂದೆ? ಯಾಕೆ ಇಷ್ಟೊತ್ತಿಗೆ ಬಂದೆ? ಬೇರೆ ಕಡೆಯಲ್ಲೂ ಕೆಲಸ ಇಲ್ವೋ ಅಥವಾ ನೀವು ಹೋಗ್ಬೇಕು ಅಂತ ನಾನು ಕಳುಹಿ ಕೊಟ್ಟು ಕಟ್ ಅಂತ ಹೇಳು. ಕಟ್ ಅಂತ ಹೇಳು. ಪರಿಚಯ ಬೇಕಾ?
ವೆಚ್ಚವನ್ನು ಕೇಳಿದ್ರೆ ಹೇಳೋದು ಅಪರಾಧವೇನು ಅಲ್ಲವೇ ಅಲ್ಲ. ಸರಿ, ಅದು ಈ ರಣದ ಒಂದು ನಿಯಮವೂ ಹೌದು. ಹೌದು, ಕೆಲವೊಮ್ಮೆ ಶಿಷ್ಟಾಚಾರಕ್ಕೆ ಬಿಟ್ಟದ್ದು ನಮ್ಮ ಸಂಸ್ಕಾರವನ್ನು ಸೂಚಿಸುತ್ತದೆ. ನೀನು ಆಕ್ರಮಣ ಮಾಡಿದ್ದು ರುದ್ರಪುರಕ್ಕೆ. ಸರಿ, ಈ ರುದ್ರಪುರದ ಅಧಿಕಾರಿ ಅಲ್ಲವೇ ಅಲ್ಲವೇ ಶ್ವೇತಕುಮಾರ ಅವ. ಹೌದು, ನೀನಲ್ಲ. ಆತನ ಮಂತ್ರಿ ಒಬ್ಬ ಇದ್ದಾನೆ. ನೀನ ಮಣಿಬಿಂಬ. ನೀನ ನಾನಲ್ಲ. ಆ ಮಂತ್ರಿಯ ಸುಕುಮಾರ ಸಿತಕೇತ. ನೀನಲ್ಲ ಬಿಡು, ನಾನೇ. ನೀನ ಅದು ನಾನೇ. ನೀನ ಸಂಘ ಮಾಡುವುದು ಬೇಡ. ಆಗಿಂದ ನೀನ ಕೇಳಿದೆ. ಒಂದು ಏರು ಸ್ವರದಲ್ಲಿತ್ತು. ಈಗ ನೀನ ಕೇಳಿದ್ದು ಹಾಗೆ ಇರಲಿ ಬಿಡು. ಆದ್ರೆ ಒಬ್ಬ ಮಾನವ ಹುಡುಗ ಎಂಬ ಕಾರಣಕ್ಕಾಗಿ ನನ್ನನ್ನು ತಾತ್ಸಾರ ಭಾವನೆಯಿಂದ ಕಾಣುವುದು ಬೇಡ. ಈಗಾಗಲೇ ನನ್ನ ಪರಾಕ್ರಮ ಏನು ಎಂಬುದನ್ನು ನಿನ್ನ ಕಣ್ಣುಂದೆ ನಾನು ತೋರಿಸಿಕೊಟ್ಟವನಿದ್ದೇನೆ. ಸರಿ, ಅದು ಬಲಾಢ್ಯನು ಅನ್ನುವುದು ಸ್ಪಷ್ಟವಾಗಿದೆ. ಹಾಗಿದ್ರೆ ಇಲ್ಲಿವರೆಗಾಗಿ ಬಂದಿರುವಂತಹ ನೀನು ಯಾವ ಕಾರಣಕ್ಕಾಗಿ ಯುದ್ಧವನ್ನು ಸಾರಿದ್ದೀಯ ಎಂಬುದು ನಮಗೆ ಸ್ಪಷ್ಟವಾಗಿ ಅರ್ಥವಾಗಿದೆ. ಒಂದು ನಾಡಿನ ಮೇಲೆ ಅಭಿಯೋಗವನ್ನು ನಡೆಸಬೇಕು ಅಂತಂದ್ರೆ 100 ಕಾರಣ ಅಲ್ವಾ? ಹೌದು, ಹೆಣ್ಣು ಹೊನ್ನು ಮಣ್ಣು. ಸರಿ, ಅದು ಕ್ಷೇತ್ರ ವಿಸ್ತರಣೆಗಾಗಿ ಒಂದು ದೌಷ್ಟ ವಿಗ್ರಹ. ಇಲ್ಲಿ ದೌಷ್ಟತ